Okay, so what is up YouTube? ಹೆಂಗಿದ್ದೀರಿ ಎಲ್ಲರೂ? ಸೊ ಇವತ್ತು ವಿ ಆರ್ ಡೂಯಿಂಗ್ ಅ ಡಿಫ್ರೆಂಟ್ ವಿಡಿಯೋ. ಯಾಕಂದ್ರೆ ಸ್ವಲ್ಪ ಜಿಮ್ ನೋಡಿ ಬೇಸರ ಆಗಿರ್ಬೋದಲ್ಲ, ಅದಕ್ಕೆ ಸೊ ಸ್ವಲ್ಪ ಡಿಫ್ರೆಂಟ್ ವಿಡಿಯೋ ಮಾಡೋಣಂತೆ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ವೈ ಟು ಟ್ರ್ಯಾಕ್ ವೇಟ್ಸ್ ಇನ್ ದ ಜಿಮ್. ಆ್ಯಂಡ್ ನೀವು ಜಿಮ್ ಒಳಗೆ ನಿಮ್ದು ವೇಟ್ಸ್ ಇಲ್ಲ ರೆಪ್ಸ್ ಎವ್ರಿ ಸೆಷನ್ ಟ್ರ್ಯಾಕ್ ಎದಕ್ಕೆ ಮಾಡ್ಬೇಕಂತ ಮಾತಾಡ್ಲತ್ತೀವಿ. So sit back, relax, and let's get started. Okay, so now let's get started. And ನಮ್ದು ಫಸ್ಟ್ ಪಾಯಿಂಟ್ ಏನಂದ್ರೆ ಪ್ರೋಗ್ರೆಸಿವ್ ಓವರ್ಲೋಡ್. ಸೊ ಏನು ನೀ ಟ್ರ್ಯಾಕಿಂಗ್ ವೇಟ್ಸ್ ಬಗ್ಗೆ ಮಾತಾಡೋದು ಬಿಟ್ಟು ಪ್ರೋಗ್ರೆಸಿವ್ ಓವರ್ಲೋಡ್ ಬಗ್ಗೆ ಏನು ಹೇಳತ್ತಿ ಮಾರ ಅಂತ ಅನ್ಕೋಬೋದು. ಐಲ್ ಗೆಟ್ ದರ್. ಸೊ ಪ್ರೋಗ್ರೆಸಿವ್ ಓವರ್ಲೋಡ್ ಇಸ್ ಆರ್ ಫಸ್ಟ್ ಪಾಯಿಂಟ್. ಸೊ ಪ್ರೋಗ್ರೆಸಿವ್ ಓವರ್ಲೋಡ್ ಅಂದರೆ ಏನಂದ್ರೆ, ಸೊ ನೀವು ನಿಮ್ದು ಜಿಮ್ ಸೆಷನ್ಸ್ ಒಳಗೆ ಎವ್ರಿ ಸೆಟ್ ಒಳಗೆ ಇದರ್ ನಿಮ್ದು ವೇಟ್ ರೆಪ್ಸ್ ಆರ್ ಟೈಮ್ ಅಂಡರ್ ಟೆನ್ಷನ್ ಇನ್ ರಿಲೇಷನ್ ಜೊತೆ ನೀವು ಪ್ರೋಗ್ರೆಸಿವ್ಲಿ ಜಾಸ್ತಿ ಮಾಡ್ಕೋತ ಹೋಗ್ತೀರಿ. ಅಂದ್ರೆ ಒಂದು ಸೆಟ್ ಒಳಗೆ ನೀವು ಇದರ್ ನಿಮ್ದು ರೆಪ್ಸ್ ಜಾಸ್ತಿ ಮಾಡ್ಕೋತ ಹೋಗ್ತೀರಿ, ಇದರ್ ನಿಮ್ದು ವೇಟ್ಸ್ ಜಾಸ್ತಿ ಮಾಡ್ಕೋತ ಹೋಗ್ತೀರಿ, ಅಥವಾ ನಿಮ್ದು ಟೈಮ್ ಅಂಡರ್ ಟೆನ್ಷನ್ ಏನಿರ್ತದಲ್ಲ ಅದನ್ನು ಜಾಸ್ತಿ ಮಾಡ್ಕೋತ ಹೋಗ್ತೀರಿ. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಪ್ರೋಗ್ರೆಸಿವ್ ಓವರ್ಲೋಡ್ ವಿಚ್ ಯು ಕ್ಯಾನ್ ಫಾಲೋ ಅಕಾರ್ಡಿಂಗ್ ಟು ಯೋರ್ ಗೋಲ್ಸ್ ಆ್ಯಂಡ್ ನೀಡ್ಸ್. ಸೊ ಈಗ ಫಸ್ಟ್ ನಾವು ಪ್ರೋಗ್ರೆಸಿವ್ ಓವರ್ಲೋಡ್ಗಿಂತ ಮೊದಲು ಮಸಲ್ ಹೆಂಗೆ ಬಿಲ್ಡ್ ಆಗ್ತದೆ ಅಂತಂದು ತಿಳ್ಕೊಳ್ಳೋಣ. ನೀವು ಹೋಗಿ ಜಿಮ್ ಒಳಗೆ ವೇಟ್ಸ್ ಲಿಫ್ಟ್ ಮಾಡ್ತೀರಿ. ಸೊ ವಿಚ್ ಕಾಸಸ್ ಯುವರ್ ಮಸಲ್ ಟಿಶ್ಯೂಸ್ ಟು ಬ್ರೇಕ್ ಡೌನ್. ಸೊ ನಿಮ್ಮ ಮಸಲ್ ಟಿಶ್ಯೂಸ್ ಏನು ಬ್ರೇಕ್ ಡೌನ್ ಆಗ್ತದಲ್ಲ ಅದನ್ನು ನೀವು ಚಲೋ ಡಯಟ್ ಮತ್ತು ಮಸ್ತ್ ರಿಕವರ್ ಆಗ್ತೀರಿ. ಅದು ರಿಕವರ್ ಆದಮೇಲೆ ಅದೇನಾಗ್ತದೆ, ಇಟ್ಸ್ ಗೆಟ್ ಸ್ಟ್ರಾಂಗರ್ ಆ್ಯಂಡ್ ಬಿಗರ್. ಯಾಕಂದರೆ ಟೇರ್ ಆಗ್ತದೆ. ಆಮೇಲೆ ನೀವು ಮಸ್ತ್ ಡಯಟ್ ಮತ್ತು ರೆಸ್ಟ್ ಆದಮೇಲೆ ಅದು ಮಸ್ತ್ ರಿಕವರ್ ಆಗ್ತದೆ, ವಿಚ್ ಕಾಸಸ್ ಸ್ಟ್ರೆಂತ್ ಆ್ಯಂಡ್ ಮಸಲ್ ಮಾಸ್. ಸೊ ನಮಗೆ ಗುರ್ತದ ಮಸಲ್ ಹೈಪೋಟ್ರಫಿಗೆ ಪ್ರೋಗ್ರೆಸಿವ್ ಓವರ್ಲೋಡ್ ಎಷ್ಟು ಇಂಪಾರ್ಟೆಂಟ್ ಅದ ಅಂತಂದು. ಸೊ ಆ ಪ್ರೋಗ್ರೆಸಿವ್ ಓವರ್ಲೋಡ್ನ ಟ್ರ್ಯಾಕ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗ್ತದೆ. ಓಕೆ, ನೀವು ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡಲಿಲ್ಲ ಅಂದ್ರೆ ಪ್ರಾಬ್ಲಮ್ ಏನಂದ್ರೆ, ಸೊ ನೀವು ಹೆಂಗೆ ಜಿಮ್ಮಿಗೆ ಹೋಗ್ತೀರಿ, ವೇಟ್ಸ್ ಎತ್ತೀರಿ, ರೆಪ್ಸ್ ಪರ್ಫಾರ್ಮ್ ಮಾಡ್ತೀರಲ್ಲ, ಸೊ ಹಂಗೆ ನಿಮ್ದು ಮಸಲ್ ಏನಿರ್ತದಲ್ಲ ಆ ವೇಟ್ ಮತ್ತು ಆ ರೆಪ್ಸಿಗೆ ಅಡಾಪ್ಟ್ ಆಗ್ತದೆ ಇನ್ ದ ಸೆನ್ಸ್ ವಿಲ್ ಗೆಟ್ ಸ್ಟ್ರಾಂಗರ್. ನೀವು ವೇಟ್ಸ್ ಎತ್ತಲಿತ್ತೀರಿ, ರೆಸಿಸ್ಟೆನ್ಸ್ ಕೊಡ್ಲಿತ್ತೀರಿ ನಿಮ್ಮ ಮಸಲ್ಲಿಗೆ ಅಂದ್ರೆ ಅದು ಸ್ಟ್ರಾಂಗ್ ಆಗ್ತದೆ. ಈಗಾರ ತಿಳ್ಕೊಂಡ್ವಿ ನಾವು ಮಸಲ್ ಹೆಂಗೆ ಬಿಲ್ಡ್ ಆಗ್ತದೆ ಅಂತ. ಸೊ ನೀವು ಪ್ರೋಗ್ರೆಸಿವ್ಲಿ ಓವರ್ಲೋಡ್ ಮಾಡಲಿಲ್ಲ ಅಂದ್ರೆ ಸೇಮ್ ವೇಟ್ ಮತ್ತು ಸೇಮ್ ರೆಪ್ ರೇಂಜ್, ಸೊ ಸೇಮ್ ವೇಟ್ ಮತ್ತು ಸೇಮ್ ರೆಪ್ಸಿಗೆ ನೀವು ಹೋಲ್ಡ್ ಆನ್ ಮಾಡಿದ್ರೆ ನಿಮ್ಮ ಮಸಲಿಗೆ ರೂಢಿ ಆಗ್ತದೆ. ಆಮೇಲೆ ಅದು ಸ್ಟ್ರಾಂಗರ್ ಇರೋ ಸಂಬಂಧ ಅದು ಮಸಲ್ ಟೇರ ಆಗಂಗಿಲ್ಲ. ಈಗ ಮಸಲ್ ಟೇರ ಆಗಲಿಲ್ಲ ಅಂದ್ರೆ ಅದನ್ನು ರಿಪೇರ್ ಏನು ಮಾಡ್ತೀರಿ ನೀವು? ಮಸಲ್ ಟೇರ್ ಆಗಲಿಲ್ಲ ಅಂದರೆ ಅದು ರಿಪೇರ್ ಆಗಲಿಲ್ಲ ಅಂದ್ರೆ ಅದು ಗ್ರೋ ಆಗಂಗಿಲ್ಲ. ಸೊ ನಾವು ಅದಕ್ಕೆ ಪ್ರೋಗ್ರೆಸಿವ್ಲಿ ಓವರ್ಲೋಡ್ ಮಾಡಬೇಕು. ಸೊ ದ್ಯಾಟ್ ಯುವರ್ ಮಸಲ್ಸ್ ಕ್ಯಾನ್ ಟೇರ್, ಇಟ್ ಕ್ಯಾನ್ ಗೆಟ್ ರಿಪೇರ್ಡ್, ಇಟ್ ಕ್ಯಾನ್ ಗೆಟ್ ಬಿಗರ್ ಆ್ಯಂಡ್ ಸ್ಟ್ರಾಂಗರ್ ಸ್ಟ್ರೇಟ್ ಅಪ್. ಓಕೆ, ಸೊ ನೌ ವಿ ಅಂಡರ್ಸ್ಟುಡ್ ದ ಕೋರಿಲೇಷನ್ ಬಿಟ್ವೀನ್ ಮಸಲ್ ಬಿಲ್ಡಿಂಗ್ ಆ್ಯಂಡ್ ಪ್ರೋಗ್ರೆಸಿವ್ ಓವರ್ಲೋಡ್. ಸೊ ನೌ ಲೆಟ್ಸ್ ಗೆಟ್ ಟು ದ ಪಾಯಿಂಟ್ ಆ್ಯಂಡ್ ಟಾಕ್ ಅಬೌಟ್ ವೈ ವಿ ಶುಡ್ ಟ್ರ್ಯಾಕ್ ದ ವೇಟ್ಸ್. ಸೊ ಟ್ರ್ಯಾಕ್ ಎದಕ್ಕೆ ಮಾಡ್ಬೇಕು ವೇಟ್ಸ್ ಅಂದರೆ, ಸೊ ದ್ಯಾಟ್ ಯು ಕ್ಯಾನ್ ಟ್ರ್ಯಾಕ್ ಯುವರ್ ಪ್ರೋಗ್ರೆಸಿವ್ ಓವರ್ಲೋಡ್. ಸೊ ಬೇಸಿಕ್ಲಿ ಅಲ್ಲ, ಯಾರಿಗೂ ಲಾಸ್ಟ್ ಜಿಮ್ ಸೆಷನ್ ಒಳಗೆ ನೀವು ಏನು ವೇಟ್ಸ್ ಹೊಡೆದಿರಿ, ಏನು ರೀ ಆ ಪರ್ಟಿಕ್ಯುಲರ್ ವೇಟ್ಲೆ ಎಷ್ಟು ರೆಪ್ಸ್ ಹೊಡೆದಿರಿ, ಎಷ್ಟು ಸೆಟ್ ಹೊಡೆದಿರಿ, ಯಾರಿಗೂ ನೆನಪಿರಂಗಿಲ್ಲ. ಯು ಡೂ 3 to 4 ಎಕ್ಸಸೈಸಸ್, 12 to 16 ಸೆಟ್ಸ್ ಆರ್ ವಾಟ್ ಎವರ್. ಎಲ್ಲ ಸೆಟ್ಟಿಂದೂ ರೆಪ್ಸ್, ಟೈಮ್ ಅಂಡರ್ ಟೆನ್ಷನ್, ವೇಟ್ ಎಲ್ಲ ನೆನಪಿಟ್ಕೊಳ್ಳಿಕ್ಕೆ ಆಗೋದಿಲ್ಲ. So that's why you need to track the weights. So track your progressive overload to every session and make your muscles bigger, stronger. You need to track your weights. So now let's try to understand now ಹೆಂಗೆ ನಮ್ದು weights track ಮಾಡ್ಬೋದು ಅಂತಂದು. So there are basically 2 methods, and first one ನಾ ಮೊದಲು ಯೂಸ್ ಮಾಡ್ತಿದ್ದೆ and second one I am using currently. ಸೊ ಫಸ್ಟ್ ಒನ್ ಏನಂದ್ರೆ ಜರ್ನಲಿಂಗ್. ಬುಕ್ ಒಳಗೆ ನೀವು ಜರ್ನಲ್ ಮಾಡ್ಬೋದು ನಿಮ್ದು ಎವ್ರಿ ಎಕ್ಸಸೈಸಸ್ಸಿಗೆ ಎಷ್ಟು ವೇಟ್, ಎಷ್ಟು ರೆಪ್ ಹೊಡೆದಿರಿ ಅಂತಂದು. ಸೊ ದ್ಯಾಟ್ ನೀವು ನೆಕ್ಸ್ಟ್ ಸೆಷನ್ ಒಳಗೆ ಅದನ್ನು ತೆಗೆದು ನೋಡಿ ನೀವು ಬೆಟರ್ ರೆಪ್ಸ್, ಬೆಟರ್ ವೇಟ್ ಹಾಕಿ ನಿಮ್ದು ರೆಪ್ಸ್ ಆರ್ ಸೆಟ್ಸ್ ಪರ್ಫಾರ್ಮ್ ಮಾಡ್ಬೋದು. ಇದು ಮಾಡೋದ್ಲೆ ಏನಾಗ್ತದಲ್ಲ, ವೇಟ್ಸ್ ಟ್ರ್ಯಾಕ್ ಮಾಡೋದ್ಲೆ ಒಂದು ಮೇಜರ್ ಅಡ್ವಾಂಟೇಜ್ ಏನಂದ್ರೆ, ಯು ವಿಲ್ ಹ್ಯಾವ್ ಅ ಕ್ಲಿಯರ್ ಗೋಲ್ ಇನ್ ಎವ್ರಿ ಜಿಮ್ ಸೆಷನ್. ನಿಮಗೆ ಏನು ಮಾಡ್ಬೇಕಂತಂದು ಒಂದು ಅಚೀವೇಬಲ್ ಗೋಲ್ ಇರ್ತದೆ, ಒಂದು ಮೈಂಡ್ ಸೆಟ್ ಇರ್ತದೆ. ಹೌದಪ್ಪ, ನಾ ಈ ವೇಟಿಗೆ ಇಷ್ಟು ರೆಪ್ಸ್ ಪರ್ಫಾರ್ಮ್ ಮಾಡಬೇಕು ಇವತ್ತು. ಅದೇನು ಒಂದು
ಲುಕಿಂಗ್ ಟುವರ್ಡ್ಸ್ ದ್ಯಾಟ್ ಗೋಲ್ ಮೆಂಟಾಲಿಟಿ ಅದಲ್ಲ, ಅದು ಬಂದು ನಿಮ್ದು ಲೈಫ್ ಒಳಗೂ ಅಪ್ಲೈ ಆಗ್ತದೆ. ಸೊ ಜಿಮ್ಮಿಂತ್ರ ಭಾಳಷ್ಟು ಲೆಸನ್ಸ್ ತೊಗೊಂಡು ಬರ್ಬೋದು. ಸೊ ಹಿಂಗೆ ವೇಟ್ಸ್ ಟ್ರ್ಯಾಕ್ ಮಾಡೋದ್ರಲ್ಲಿ ದೇರ್ ವಿಲ್ ಬಿ ಅ ಕ್ಲಿಯರ್ ಗೋಲ್ ಇನ್ ಎವ್ರಿ ಸೆಟ್, ಎವ್ರಿ ಸೆಷನ್, ಆ್ಯಂಡ್ ದಟ್ಸ್ ವೈ ಯು ನೀಡ್ ಟು ಟ್ರ್ಯಾಕ್ ಯುವರ್ ವೇಟ್ಸ್. ಆ್ಯಂಡ್ ಸೆಕೆಂಡ್ ಮೆಥಡ್ ಏನದಲ್ಲ, ಒಂದು ಆ್ಯಪ್ ಅದ, ಅದು ನಾಟ್ ಸ್ಪಾನ್ಸರ್ಡ್. ಸೊ ಅದು ಒಂದು ಆ್ಯಪ್ ಅದ, ಅದ್ರೊಳಗೆ ನಿಮಗೆಲ್ಲ ಎಕ್ಸಸೈಸಸ್ ಕೊಡ್ತಾರೆ ಅವ್ರು. ನೀವು ಬೇಕಂದ್ರೆ ನಿಮ್ದು ಒಂದು ಎಕ್ಸಸೈಸ್ ಅದ್ರೊಳಗೆ ಹಾಕ್ಬೋದು. ಆಮೇಲೆ ವೇಟ್ ಹಾಕಿ, ರೆಪ್ಸ್ ಹಾಕಿ, ಅದೊಂದು ಗ್ರಾಫ್ ಕೊಡ್ತದೆ ನಿಮ್ಮದು ಪ್ರೋಗ್ರೆಸಿವ್ಲಿ ಓವರ್ಲೋಡ್ ಹೆಂಗದ ಅಂತಂದು. ಸೊ ನೀವು ಅದನ್ನೆಲ್ಲ ಟ್ರ್ಯಾಕ್ ಮಾಡ್ಬೋದು ಅದರೊಳಗೆ. ಸೊ ಫಾಲೋ ಮಾಡಿರಿ ವಾಟ್ ಸೂಟ್ಸ್ ಯು ದ ಬೆಸ್ಟ್. ಇದರ್ ಯು ಕ್ಯಾನ್ ಜರ್ನಲ್, ದ್ಯಾಟ್ಸ್ ದ ಫೇವ್ರೆಟ್ ಥಿಂಗ್ ಫಾರ್ ಮೀ. ನಂಗೆ ಭಾಳ ಸೇರ್ತಿತ್ತು ಅದು ಬುಕ್ ಒಳಗೆ ಬರೆಯೋದು, ಆದ್ರೆ ಫಾರ್ ಕನ್ವೀನಿಯನ್ಸ್ ಪರ್ಪಸ್ ನಾ ಆ್ಯಪ್ ಯೂಸ್ ಮಾಡ್ಲತ್ತೀನಿ. ಆದ್ರೆ please track your weights, and I'll see you in the next one, everyone. Peace out. Bye.